ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ. ಒಂದೊಂದು ಶಬ್ದವೂ ಕೂಡ ನಮಗೆ ಬಹಳ ವಿಸ್ತಾರವಾದ ವಿಷಯಗಳನ್ನ ನಿರೂಪಣೆ ಮಾಡುತ್ತೆ. ಉಚ್ಛ್ರಿತಂ ಕೂಡುವ ಭಾಗ ತುಂಬಾ ಎತ್ತರ ಆಸನಂ ಆತ್ಮನಃ. ಆಸನವು ಸ್ಥಿರವಾಗಿರ್ಬೇಕು, ಪರಿಸರ ಶುಚಿಯಾಗಿರ್ಬೇಕು. ಅಂದ್ರೆ ಬಟ್ಟೆ ಶುಚಿಯಾಗಿರ್ಬೇಕು, ಪರಿಸರ ಶುಚಿಯಾಗಿರ್ಬೇಕು, ಜೊತೆಗೆ ಮನಸ್ಸು ಸ್ಥಿರವಾಗಿ ಆನಂದದಿಂದ ಅದಕ್ಕೋಸ್ಕರ ಸಿದ್ಧಗೊಳ್ಬೇಕು. ಸ್ಥಿರಂ ಆಸನಂ ಆತ್ಮನಃ. ಕೂಡುವ ಜಾಗ ಧ್ಯಾನಕ್ಕೆ ಸ್ವಲ್ಪ ಸೊಟ್ಟಪಟ್ಟ ಇರಬಾರ್ದು. ಅಂದ್ರೆ ನಾವು ಕೂತ್ರೆ ಯಾಕೋ ಹೀಗೆ ಕೂತಿದ್ದೀವಿ, ಅಥವಾ ಏನೋ ಮುಂದೆ ಬಿದ್ದು ಬಿಡ್ತೀವಿ, ಅಥವಾ ಹಿಂದೆ ಕುದುರೋಗ್ತೀವಿ ಅಂತ ಅನ್ನಿಸ್ಬಾರದು. ಅತ್ಯಂತ ಸಮತಟ್ಟಾಗಿರ್ಬೇಕು. ಈ ಕೆಲವು ಕಡೆ ನಾವು ಎಲ್ಲೋ ಹೋದಲ್ಲಿ ನದಿ ತೀರದಲ್ಲೆಲ್ಲ ಬಂಡೆಲ್ಲ ಎಲ್ಲಾದ್ರೂ ಕೂತ್ಕೊಳ್ಳೋಣ ಅಂತ ಅನ್ಕೊಳ್ತೀವಿ. ಅದು ಸರಿಯಾಗಿ ಪ್ರಾಕೃತಿಕವಾಗಿ ಪಾಪ ಆ ನಾವು ಕೂಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ತರ ಇರಲ್ಲ. ಹೇಗಾದ್ರೂ ಒಂದ್ ಕಡೆ ಮಾಡೋಣ ಅಂತ ಅನ್ಕೊಂಡು ಕೂತ್ರೆ ಅದೆಷ್ಟೋ ಸರ್ತಿ ಒಂಥರ ಒಳಗಿನಿಂದ ಕೂತಾಗ್ಲೇ ಭಯ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗದೆ ಒಂದು ಸಮತಟ್ಟಾದ ಜಾಗನ್ನ ಹುಡುಕಿ ಅಲ್ಲಿ ಕೂತಾಗ ಅದು ಧ್ಯಾನಕ್ಕೆ ಅನುಕೂಲಕರವಾಗಿರುತ್ತೆ. ತುಂಬಾ ತಗ್ಗಿನಲ್ಲಿ ಇರಬಾರ್ದು, ಎಲ್ಲೋ ಗುಂಡಿಗೆ ನನ್ನನ್ನು ಎಷ್ಟು ಬಿಟ್ಟಿದ್ದಾರೆ ಅಂತ, ಅಂದ್ರೆ ಎಲ್ಲ ಸುತ್ತ ಏನೋ ಮೈ ಮೇಲೆ ಬಿದ್ದೋಗುತ್ತೆ ನನ್ನ ಮೇಲೆ ಅಂತ ಭಯ. ಅಂದ್ರೆ ಹೀಗೆ ನೋಡುವಾಗ ಮೇಲ್ಗಡೆಯಿಂದ ಬಂಡೆಗಳೆಲ್ಲ ಹೀಗೆ ಬಾಯಿ ಬಿಟ್ಟು ಇವನನ್ನೇ ಬಿದ್ದು ಈಗ ನಿನ್ನನ್ನು ಮುಗಿಸ್ಬಿಡ್ತೇನೆ ಅನ್ನೋ ತರ ಕಾಣುವ ಆ ಭಯದ ವಾತಾವರಣ ಇರಬಾರ್ದಲ್ಲಿ. ಅಂದ್ರೆ ಬೆಟ್ಟಗಳು ಸಾಮಾನ್ಯ ಜರಿದು ಬೀಳುವಂತಹ ಪ್ರಸಂಗಗಳಿರ್ತವೆ, ಕಾಣುತ್ತೆ ಅಲ್ಲಿ ಜರಿದು ಬಿದ್ದದ್ದು ಎಲ್ಲ. ಅಂತ ಜಾಗದಲ್ಲಿ ಕೂಡ್ಲಿಕ್ಕೆ ಹೋಗ್ಬಾರ್ದು. ಆದ್ರಿಂದಾಗಿ ಅದು ತಗ್ಗಿನ ಜಾಗ ಅಂತ ಕೈಕಾಲೆಲ್ಲ ಹೀಗಿಟ್ಕೊಂಡು ಕೂಡುವ ಹಾಗೂ ಆಗ್ಬಾರ್ದು. ಅಥವಾ ಬಿದ್ದೋಗ್ತೇನೆ. ಒಟ್ಟು ಆಸನದಲ್ಲಿ ನೀವು ಕೂತ ಮೇಲೆ ನಿಮ್ಮ ಕತ್ತು, ಬೆನ್ನು, ಬೆನ್ನಿನ ಕೆಳಭಾಗ ಅಷ್ಟು ಕೂಡ ನೇರ ಕೂತ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು. ಮತ್ತು ಶುದ್ಧವಾದ ಗಾಳಿ, ಶುದ್ಧವಾದ ಬೆಳಕು, ಶುದ್ಧವಾದ ನೀರು ಅದು ಆ ಜಾಗದಲ್ಲಿ ಸಿಗುವಂತೆ ಇದ್ರೆ, ನೀರಾದ್ರೂ ಹೇಳ್ಬೇಕಾಗಿಲ್ಲ, ಗಾಳಿ ಮತ್ತೆ ಬೆಳಕು ಶುದ್ಧವಾಗಿರ್ಬೇಕು. ಎರಡು ಪ್ರಧಾನ. ಅದೆರಡರ ಜೊತೆಗೆ ನಮ್ಮ ನಿತ್ಯದ ಆಹಾರ ನೀರೆಲ್ಲವೂ ಕೂಡ ಶುಚಿಯಾಗಿ ಇದ್ರೆ ಅದು ಒಂದು ಅನುಕೂಲಕರವಾದಂತಹದ್ದು ವಾತಾವರಣ ಅಂತ ಹೇಳ್ತಾರೆ. ಅಂದ್ರೆ ಯಾವತ್ತೂ ಕೂಡ ಒಂದು ಕಾರ್ಯವನ್ನು ಮಾಡುವಾಗ ಅದರ ಪರಿಪೂರ್ಣವಾದ ರೂಪುರೇಷೆ ಇದ್ರೆ ಅದು ನಮಗೆ ಹೆಚ್ಚಿನ ಬಲವನ್ನ ಕೊಡುತ್ತೆ. ಆದ್ರಿಂದಾಗಿ ಚೇಲ ಅಜಿನ ಕುಶೋತ್ತರಂ ಅಂತ ಆಸನದ ವ್ಯವಸ್ಥೆಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಬಟ್ಟೆ, ಚರ್ಮ, ದರ್ಭೆ. ಬಟ್ಟೆ, ಸೆಣಬು, ನಾರು ಅಥವಾ ರೇಷ್ಮೆ ಮೂರು ಆಗತ್ತೆ. ಅಜಿನ ಅದು ಜಿಂಕೆಯದ್ದೇ ಆಗಿರ್ಬೇಕು. ಎಷ್ಟೋ ಸರ್ತಿ ಜಿಂಕೆಯ ತರ ಇರುವ ಇನ್ನೇನೇನೋ ಪ್ರಾಣಿಗಳನ್ನೆಲ್ಲ ಈಗ ಸೃಷ್ಟಿಸಿ ಅದನ್ನು ಕೊಡ್ತಾರೆ. ಅದರಿಂದಾಗಿ ಅದನ್ನು ನಾವು ಇವತ್ತು ಬಯಸುವುದೇ ಕಷ್ಟ. ಕಾನೂನಿನ ದೃಷ್ಟಿಯಿಂದಲೂ ತಪ್ಪು,
ಮತ್ತು ಆ ಪ್ರಾಣಿಗಳ ಸಂಖ್ಯೆ ಇಲ್ಲದೆ ಇರುವುದರಿಂದ ಅವುಗಳಿಗೆ ನಾವು ಬೇಡಿಕೆ ಇಟ್ಟರೆ ಅವುಗಳು ಇರುವ ಕೆಲವೇ ಅವುಗಳ ಸಂತಾನವೇ ನಾಶವಾಗುವ ಪ್ರಸಂಗ ಇದೆ. ಎಲ್ಲೋ ನಮ್ಮ ಮನೆಯಲ್ಲಿ ಬಹಳ ಹಿಂದಿನಿಂದಲೂ ಅದನ್ನು ಯಾರು ಹಾಕೊಂಡು ಕೂತು ಉಪಯೋಗಿಸಿದ್ದಾಗಿದ್ದಿದ್ರೆ ಅದನ್ನ ಬಳಸ್ಕೊಳ್ಬಹುದು. ಕುಶ ದರ್ಭೆ ಅದು ಹಾಗೇನೆ, ಸರಿಯಾದ್ದು ನಮಗೆ ಸಿಗುವುದು ಕಷ್ಟ. ಆದ್ರೆ ಕುಶ ಅಂತ ಬಂದಾಗ ದರ್ಭೆ ಇದ್ರೆ ಚಂದ. ಕೊನೆಗೆ ಇಲ್ಲ ಅಂದ್ರೆ ಯಾವುದೋ ಹುಲ್ಲಿನಿಂದ ಮಾಡಿದ, ಒಳ್ಳೆಯ ಹುಲ್ಲಿನಿಂದ ಮಾಡಿದ ಆಸನವೂ ಆಗತ್ತೆ. ಅದು ಕೂಡ ಸಾಧಕವೇ. ಯಾವುದೋ ಪ್ಲಾಸ್ಟಿಕ್ಕಿನ ಆಸನಗಳಿಗಿಂತ ಇನ್ನೇನೋ ಹೊಸ ತರದ ರಬ್ಬರ್ಗಳು ಇತ್ಯಾದಿಗಳೆಲ್ಲ ಬಳಸುವುದಕ್ಕಿಂತ ಪ್ರಾಕೃತಿಕವಾದ ಹುಲ್ಲಿನ ಚಾಪೆಯೇ ಅತ್ಯಂತ ಉತ್ತಮ. ಹುಲ್ಲಿನಲ್ಲಿ ಸ್ವಲ್ಪ ಶ್ರೇಷ್ಠ ಅಂತ ಅಥವಾ ಸ್ವಲ್ಪ ಹೆಚ್ಚಿನ ಸ್ಥಾನವನ್ನು ಪಡೆದಿರುವ ದರ್ಭೆಯದ್ದೇ ಆದ್ರೆ ಅದು ಈ ದುರಿತಗಳನ್ನ, ದುಷ್ಟಶಕ್ತಿಗಳನ್ನೆಲ್ಲ ದೂರ ಕಟ್ಟುತ್ತೆ. ಅದು ಒಳಗೆ ಬರ್ಲಿಕ್ ಬಿಡಲ್ಲ, ಊತ ಜಾಗಕ್ಕೆ ತೊಂದರೆ ಕೊಡ್ಲಿಕ್ ಬಿಡಲ್ಲ. ಅದನ್ನೇ ದರ್ಭೆಯನ್ನ ಬಳಸುವಂಥದ್ದು. ಇಲ್ಲಿ ಆಚಾರ್ಯರ ಮಾತು ಇರುವಂಥದ್ದು, ಯೋಗಂ ಆತ್ಮವಿಶುದ್ಧಯೇ ಅಂತ ಮುಂದಿನ ಮಾತಿರುವುದು. ಯೋಗಿ ಯುಂಜೀತ ಅಂತ ಶ್ಲೋಕದಿಂದ ಯುಂಜೀತ ಸಮಾಧಿಯುಕ್ತಂ ಕುರಿಯಾತ್ ಅಂದ್ರೆ ಹಿಂದಿನ ಶ್ಲೋಕಕ್ಕಾಯ್ತು. ಆತ್ಮಾನಂ ಮನಃ. ಇದರ ನಂತರ 9 19 9ರಿಂದ 19 ಎಲ್ಲ ಸೇರಿ ಒಟ್ಟಿಗೆ ತಾತ್ಪರ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಇದು ಎಲ್ಲಿ ಬರುತ್ತೆ ಅಂತ ಈಗ ನೋಡಿ ಹೇಳುವುದು ಸ್ವಲ್ಪ ಕಷ್ಟ. ನೋಡುವ, ಎಲ್ಲ ಮುಗಿಸಿ ಕೊನೆಯದಕ್ಕಾಗಿ ಹೇಳ್ಬೋದು. ಆದ್ರೆ ಒಮ್ಮೆ ಓದಿ ಬಿಡೋಣ, ಯಾಕಂದ್ರೆ ಮತ್ತೆ ನಾವು 19ನೇ ಶ್ಲೋಕಕ್ಕೆ ಬರುವಾಗ ಹಿಂದೆ ಬರದೇ ಇದ್ರೆ ಕಷ್ಟ ಆಗುತ್ತೆ. ಇದು ಹಿಂದೆ ಹೆಚ್ಚಿನದ್ದಾಗಿದೆ. ಯಾಕೆಂದ್ರೆ ಯತ್ರ ಯತ್ರ ವೃತ್ತಿ ಯಥಾ ವಿಹಿತಃ ವಿಹಿತಾವರ್ತನಂ ತಥಾ ಜ್ಞಾನಂ ವಾಪಿ ಸಮತ್ವಂ ತತ್ ವಿಷಮತ್ವಮತೋ ಅನ್ಯಥಾ. ಇದು ಸುಹೃನ್ಮಿತ್ರಾದಿದಾಸೇನ ಮಧ್ಯಸ್ಥ ಶ್ಲೋಕ ಬಂಧುಷು ಅನ್ನೋದಕ್ಕೆ ಹಿಂದೆ ನಾವು ಓದಿ ಆಗಿದೆ. ಅನಿಮಿತ್ತ ಸ್ನೇಹ ಉಳ್ಳವನು ಸುಹೃತ್, ಜ್ಞಾನಪೂರ್ವಕವಾಗಿ ತಾನೇ ತಿಳಿದು ಉಪಕಾರ ಮಾಡುವವನು ಮಿತ್ರ, ವಧಾದಿಗಳನ್ನ ಮಾಡ್ಲಿಕ್ಕೆ ಯೋಗ್ಯನಾದವನು ಅಥವಾ ಮಾಡುವ ಬಯಕೆ ಉಳ್ಳವನು ದ್ವೇಷ್ಯ, ಅಪ್ರಿಯ ಉಂಟು ಮಾಡುವವನು ದ್ವೇಷ್ಯ, ಆಮೇಲೆ ಉದಾಸೀನನಾಗಿರುವವನು ಒಂದು ರೀತಿ, ಸ್ನೇಹ ಇದ್ರೂ ಕೂಡ ಸ್ನೇಹವನ್ನ ಪಡಿಸದವನು ಅನ್ನುವ ಈ ಮಧ್ಯಸ್ಥ ಅಂತಂದ್ರೆ ಹಿಂದೆ ಮುಂದೆ ಏನು ಯೋಚನೆ ಮಾಡಿದ ಇವರನ್ನೆಲ್ಲ ಹೇಗೆ ಅಂತ ಹಿಂದೆ ಬಿಡಿಸಿ ಹೇಳಿದ್ದಾರೆ. ಅದರಿಂದಾಗಿ ನಮ್ಗೆ ಈಗ ಸದ್ಯಕ್ಕೆ ಇನ್ನು ತಾತ್ಪರ್ಯ ಇಲ್ಲ. ಭಾಷ್ಯವೂ ಕೂಡ ಎಲ್ಲೋ ಒಂದು ವಾಕ್ಯ ಬರಬಹುದು, ಅದು ಪ್ರಸಂಗ ಬಂದಾಗ ಅಲ್ಲಿ ನೋಡೋಣ. ಆದ್ರೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಮುಂದೆ ತತ್ರೈಕಾಗ್ರಂ ಮನಃಕೃತ್ವ ಅನ್ನೋದಕ್ಕೆ ನೋಡುವಂಥದ್ದಿದೆ. ಆಚಾರ್ಯರ ಮಾತು ನೇರವಾಗಿ ಅಲ್ಲಿ ಇಲ್ಲ, ಆದ್ರೆ ಅದರಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾದ ಸಂಗತಿಗಳಿವೆ. ಯೋಗ ಅನ್ನೋದು ಯಾವತ್ತೂ ಕೂಡ ಕೂತು ಮಾಡಬೇಕಾದ್ದು, ಅದು ನಿಂತು ಮಾಡುವ ಕೆಲಸ ಅಲ್ಲ. ಈ ತಪಸ್ಸು ಮಾಡುವಾಗ 2 ಕೈಗಳನ್ನು ಎತ್ತಿ ಒಂದು ಕಾಲಲ್ಲಿ ನಿಂತು ಮಾಡುವಂಥದ್ದಿದೆ. ಅದು ಸ್ವಲ್ಪ ತೀವ್ರವಾದ ತಪಸ್ಸು ಅಂದ್ರೆ ನಾವು ಏನಂತಾರೆ, ಸಾಮಾನ್ಯರು ಈ ಸುಲಭದಲ್ಲಿ ಮಾಡಿ 2 ಸೆಕೆಂಡ್ ನಿಲ್ಬೋದಷ್ಟೇ. ಮರ ವೃಕ್ಷಾಸನದಲ್ಲಿ ನಿಂತು ಮಾಡುವಂತಹ ಕೆಲಸ ಅದಲ್ಲದೆ ಯೋಗ ಆಸನಾದಿಗಳನ್ನು ಮಾಡಬಹುದು ಹೊರತು ಧ್ಯಾನ ಮಾಡ್ಲಿಕ್ಕೆ ನಿಂತು ಮಾಡುವುದು ಬಹಳ ಕಷ್ಟದ ಕೆಲಸ. ಸರಿ, ಹಾಗಾದ್ರೆ ಕೂತು ಮಾಡಬೇಕು. ಆಸೀನ ಸಂಭವ ಅಂತ ನಿರೂಪಣೆ ಮಾಡಿದ್ದಾರೆ. ಕೂತಾಗ ಹೇಗಿರಬೇಕು ಅಂತ ಇಡೀ ಈ ಶ್ಲೋಕ ಇಲ್ಲಿಯ ತನಕ ಕೆಲವು ವಿಷಯಗಳನ್ನ ಹೇಳಿತು.
ಶುದ್ಧವಾದ ಜಾಗದಲ್ಲಿ ನಾವು ಧ್ಯಾನ ಮಾಡಬೇಕು ಅಂತ. ಈ ಶುದ್ಧವಾದ ಜಾಗ ಅನ್ನೋದು ಹಿಮಾಲಯ ಆಗ್ಬೇಕು, ಮನೆ ಆಗ್ಬೇಕು ಅಂತ ಒಂದು ಪ್ರಶ್ನೆ. ಆದ್ರೆ ಅದು ಹಿಮಾಲಯನೋ ಮನೆಯೋ ಅನ್ನೋದಕ್ಕಿಂತ ನೀವು ಕೂತ್ರೆ ನಿಮಗೆ ಬಹಳ ಹೊತ್ತು ಕೂಡುವ ಒಂದು ಸಮಾಧಾನ ಅಲ್ಲಿ ಬರಬೇಕು. ಹಿಮಾಲಯದ ಯಾವುದೋ ಪರಿಸರಕ್ಕೆ ಹೋಗಿ ನಿಮಗೆ ಕೂಡ್ಲಿಕ್ಕೆ ಮನಸ್ಸು ಬರ್ಲಿಲ್ಲ ಅಂದ್ರೆ ಮನೆನೇ ನೆನಪಾಗ್ತಿದೆ, ಅಥವಾ ಚಳಿನೇ ಕಾಟ ಕೊಡ್ತಾ ಇದೆ, ಅಥವಾ ಏನೋ ನಾನು ಅಯ್ಯೋ ಅದೊಂದು ಪ್ರಾಜೆಕ್ಟ್ ವರ್ಕ್ ಮುಗಿಸ್ ಬರ್ಬೇಕಿತ್ತು, ಈಗ ಬಂದ್ಬಿಟ್ಟಿದ್ದೇನೆ, ಅಲ್ಲಿ MD ಏನಂತಾರೋ, ಅಥವಾ ಮನೆಯ ಹತ್ತಿರ ಯಾವುದೋ ಒಂದು ಕೆಲಸ ಒಪ್ಪಿಕೊಂಡ್ಬಿಟ್ಟಿದ್ದೆ, ಅವ್ರಿಗೆ ನಾನು ಕೈ ಕೊಟ್ಬಿಟ್ಟೆ, ಯಾವುದೋ ಮನೆ ಪೂರ್ತಿ ಆಗುದಕ್ಕೆ ನನ್ನ ಸಹಾಯ ಬೇಕಿತ್ತು, ನಾನು ಇಲ್ದೆ ಈಗ ಅದು ಮನೆನೇ ನಿಂತು ಹೋಗುತ್ತೆ, ಅಯ್ಯೋ ನನ್ನಿಂದ ತೊಂದರೆ ಆಯ್ತು, ಈ ತರದ್ದೆಲ್ಲ ಒತ್ತಡಗಳನ್ನು ಇಟ್ಟುಕೊಂಡು ನಾವು ಬಂದು ಕೂತ್ರೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರದ್ದಾಗಿ ಯಾವುದು ಅಂದ್ರೆ ಶುಚಿ ದೇಶ ಅನ್ನೋದು ಅದು ಕೇವಲ ಕೂತ್ಕೊಳ್ಳುವ ನೆಲ ಶುದ್ಧ, ಮತ್ತೆ ಆ ತಾನು ಕೂತ ಜಾಗ ಮಾತ್ರ ಶುದ್ಧ, ಅದ್ರ ಆಚೆ ಎಲ್ಲ ತೊಟ್ಟಿ. ದೇಶ ಅಂತ ಶಬ್ದ ಬಳಸಿದ್ದು ಒಂದು ಮಾರುದ್ದ ಅಥವಾ ಒಂದು ಏನಂತಾರೆ ನಮ್ಮಲ್ಲೆಲ್ಲ ಪರ್ಲಾಂಗ್ ಅಂತಾರೆ, ಕಣ್ಣಾಡಿಸಿದ್ರೆ ಎಷ್ಟು ದೂರ ಇದೆಯೋ ಅಷ್ಟೂ ಜಾಗದಲ್ಲಿ ಎಲ್ಲೂ ಕೂಡ ಅವನಿಗೆ ಕಸ ಕಾಣಬಾರದು, ಕೊಳೆ ಇರಬಾರದು. ಶಬ್ದದ ಕೊಳೆ ಇರಬಹುದು ಅಥವಾ ವಸ್ತುವಿನ ಕೊಳೆ ಇರಬಹುದು, ಎರಡು ಪ್ರಧಾನ. ಮತ್ತೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುವಂತ ಇದು ಕೂಡ ಶುಚಿ ದೇಶ ಅನ್ನೋದಕ್ಕೆ ಪ್ರಧಾನ. ಯಾಕೆಂದ್ರೆ ವಾತಾತಪಾಭ್ಯಾಂ ಶುದ್ಧತೆ ಇದು ಶಾತಾತಪೋ ಬ್ರವೀತ್ ಅಂತ ಮಾತು. ಗಾಳಿ ಬೆಳಕು ಶುದ್ಧವಾಗಿದ್ದಾಗ ಪರಿಸರವು ಕೂಡ ಶುದ್ಧ ಆಗುತ್ತೆ. ನಾವು ಸ್ವಲ್ಪ ಹುಚ್ಚುತನದಿಂದ ಪ್ಲಾಸ್ಟಿಕ್ ಇತ್ಯಾದಿಗಳನ್ನೆಲ್ಲ ಕಟ್ಟಿ ಇಟ್ಟು ಮಾಡಿದ್ರಿಂದ ಪಾಪ ಅದು ಸುಲಭದಲ್ಲಿ ಗಾಳಿ ಬೆಳಕಿಗೆ ನಾಶ ಆಗುದಿಲ್ಲ. ಆದ್ರೆ ಪ್ರಾಕೃತಿಕವಾದ ಯಾವುದೇ ಕೊಳೆ ಇದ್ರೂ ಕೂಡ ಈ ಗಾಳಿ ಬೆಳಕು ಎರಡು ಅದನ್ನ ಚೆನ್ನಾಗಿ ಒಣಗಿಸಿ ಬೇಯಿಸಿ ಸುಟ್ಟು ಮಣ್ಣು ಮಾಡಿ ಬಿಡುತ್ತೆ. ಭೂಮಿ ಅದನ್ನ ತನ್ನ ಅಂತರಂಗಕ್ಕೆ ಎಳ್ಕೊಂಡು ಬಿಡುತ್ತೆ. ಅಂತಹ ಜಾಗ ಆಗ್ಬೇಕು, ಗಾಳಿ ಬೆಳಕು ಚೆನ್ನಾಗಿ ಆಡುವಂತಿರಬೇಕು. ಪ್ರಾಕೃತಿಕವಾಗಿ ಮನುಷ್ಯ ಯಾವುದೇ ರೀತಿಯಾದ ವ್ಯವಸ್ಥೆಗಳಿಗೆ ಪ್ರಾಕೃತಿಕ ವಿಷಯದಲ್ಲಿ ಕೈ ಹಾಕಿದ್ದು ಆಗಿರಬಾರದು. ಅಂದ್ರೆ ತನಗೆ ಕೂತ್ಕೊಳ್ಳಿಕ್ ಬೇಕಾದ ಒಂದಿಷ್ಟು ವ್ಯವಸ್ಥೆ ಏನೋ ಒಂದು ಮಾಡ್ಕೊಂಡಿದ್ದಾನೆ ಅಂದ್ರೆ ಧ್ಯಾನ ಮಂದಿರ ಇತ್ಯಾದಿಗಳ ರೀತಿಯಲ್ಲಿ ತೊಂದರೆ ಇಲ್ಲ. ಆದ್ರೆ ಅದು ಮತ್ತೆ ನೂರಾರು ವಿಷಯಗಳಿಗೆ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ಮಾಡುವ ಸ್ಥಿತಿಯಲ್ಲಿ ಇರಬಾರ್ದು. ಹಾಗಾದ್ರೆ ನಮ್ಗೆ ಅನ್ಸುತ್ತೆ ಅದು ಕೆಲವು ಮನೆಗಳಿಗೆ ಹೋದಾಗ ಏನೋ ಪ್ಲೆಸೆಂಟ್ ಅಂತ ಅನ್ಸುತ್ತೆ, ಅಕಸ್ಮಾತ್ ಅಲ್ಲಿ ಕೂಡುವ ಮನಸ್ಸು ಬಂದ್ರೆ ಸ್ವಲ್ಪ ಹೊತ್ತು ಕೂತೇ ಇರೋಣ ಅಂತ ಅನ್ಸುತ್ತೆ. ಇದೆಲ್ಲ ಅವ್ರವ್ರಿಗೆ ಅರ್ಥ ಆಗುತ್ತೆ, ಇದು ಹೊರಗಿಂದ ಯಾರು ಹೇಳಿ ಅರ್ಥ ಆಗುವಂಥದ್ದಲ್ಲ. ನಾವೇ ಪ್ರಾಕ್ಟೀಸ್ ಮಾಡ್ಬೇಕು. ಒಂದೊಂದ್ಸಲ ಸುಮ್ಮನೆ ಕೂತು ಸ್ವಲ್ಪ ಹೊತ್ತು ಅಲ್ಲಿ ಮೈ ಮರೆಯುವುದಕ್ಕೆ ಪ್ರಯತ್ನ ಪಡಬೇಕು. ಸುಲಭದಲ್ಲಿ ಆಗ್ತಾ ಇದೆ ಅಂದ್ರೆ ಅದು ತುಂಬಾ ಒಳ್ಳೆಯ ಜಾಗ ಅಂತ ಅರ್ಥ. ಈ ಮನೆ ನೋಡ್ಲಿಕ್ಕೆ ಹೋದಾಗ್ಲೂ ಬಹಳ ಜನ ಇದನ್ನ ನೋಡ್ಬೇಕು ಅಂತ ಹೇಳ್ತಾರೆ. ನಾವು ಸಾಮಾನ್ಯ ಏನ್ ನೋಡ್ತೇವೆ ಅಂತಂದ್ರೆ ಅದು ಗೊತ್ತಾಗುತ್ತೆ, ಸರಿಯಾಗಿ ಸ್ವಲ್ಪ ಗಮನ ಇಟ್ಟು ನಾವಲ್ಲಿ ಒಂದು ಕೆಲವು ಕಾಲ ಕಳೆದ್ರೆ ಆಚೆ ಈಚೆ ಎಲ್ಲ ಸರಿಯಾಗಿ ಗಮನಿಸಿದ್ರೆ ಒಂದು ಹೊತ್ತಲ್ಲಿ ಇದ್ರೆ ಮನಸ್ಸು ನೆಮ್ಮದಿಯಾಗಿರುತ್ತೆ. ಅಂತಹ ಸ್ಥಿತಿಗೆ ಮನುಷ್ಯ ಅಲ್ಲಿ ಬರ್ಬೇಕು. ಶುಚಿ ದೇಶ ಅಂತ ಬಂದಾಗ ಆ ದೇಶದಲ್ಲಿ ಕೂತ್ರೆ ಅವನಿಗೆ ಏಕಾಗ್ರ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಬೇಕು. ಎಲ್ಲಿ ಕೂತ್ರೆ ಮನಸ್ಸು ವಿಕ್ಷಿಪ್ತ ಆಗುದಿಲ್ಲ, ಏಕಾಗ್ರತೆಗೆ ಅಣಿಯಾಗುತ್ತೋ ಅದು ಶುಚಿಯಾದ ತಾಣ ಅಂತ ಲೆಕ್ಕ. ಇಲ್ಲ ಅಂದ್ರೆ ಸಾಮಾನ್ಯ ಕೂತು ನಿಮ್ದು 2 ಸೆಕೆಂಡಿಗೆ ಎದೋಗೋಣ ಅಂತ ಅನಿಸ್ತದೆ. ದುಷ್ಟಶಕ್ತಿಗಳ ಪ್ರಭಾವದಿಂದ, ತರಂಗಾಂತರಗಳ ಪ್ರಭಾವದಿಂದ ಅವನಿಗೆ ಅಲ್ಲಿ ಎದ್ದೋಗೋಣ ಅಂತ ಅನಿಸುತ್ತೆ, ಎದ್ದು ಬಿಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಇದು ಮನೆಗೆ ನಾವು ಹೋದಾಗ ನೋಡ್ಬೇಕಾದ ಮುಖ್ಯವಾದ ಒಂದು ಸಂಗತಿ. ನಾವು ಪೇಂಟ್ ಚೆನ್ನಾಗಿ ಹಾಕಿದಾರ, ನೆಲ ಚೆನ್ನಾಗಿ ಮಾಡಿದಾರ, ಟೈಲ್ಸ್ ಹಾಕಿದಾರ, ಅಥವಾ ಸರಿಯಾದ ಡಿಸ್ಟೆಂಪರ್ ಹಾಕಿದಾರ, ಅಥವಾ 4-6 ರೂಮುಗಳಿವೆಯಾ, ಎಲ್ಲದಕ್ಕೂ ಬಾಗಿಲು ಚಿಲಕ ಇದೆಯಾ, ಇದೆಲ್ಲ ನೋಡಿದ್ರೂ ನೋಡದೇ ಇದ್ರು ಇದನ್ನ ನೋಡ್ಲೇಬೇಕು. ಇದನ್ನ ನೋಡಿದ್ರೆ ಮಾತ್ರ ಮನೆ ನಾವು ತಗೊಳ್ಳುವಾಗ ಆ ಮನೆಗೊಂದು ಅಸ್ತಿತ್ವ ಬರುತ್ತೆ. ಯಾಕಂದ್ರೆ ನಮ್ಮ ಮನೆ ತೆಗೆದುಕೊಳ್ಳುವ ಉದ್ದೇಶವೇ ಭಗವಂತನ ಆರಾಧನೆಗೋಸ್ಕರ. ಭಕ್ತರನ್ನು ಅಲ್ಲಿ ಕರೆದು ಅವರ ಜೊತೆಗೆ ಒಳ್ಳೆಯ ಸತ್ಸಂಗವನ್ನು ಮಾಡುವುದಕ್ಕೋಸ್ಕರ. ಅದು ಬಿಟ್ಟು ನಾವು ಕೇವಲ ಮಲಗಿ ಉಂಡು ತಿಂದು ಒಂದು ಮೋಜು ಮಾಡ್ಲಿಕ್ಕೋಸ್ಕರ ಇರುವುದಲ್ಲ ಮನೆ ಅಂದ್ರೆ.
ಮನೆ ಅನ್ನೋದು ನಮ್ಮ ಕಂಫರ್ಟೇಬಲ್ ಅನ್ನೋದು ಬಹಳ ಸಣ್ಣ ವಿಷಯ. ಭಗವಂತನ ಭಕ್ತರನ್ನ ಕರೆದು ಕೂಡಿಸಿ ನೋಡಿ ಅವರ ಜೊತೆಗೆ ಒಂದಿಷ್ಟು ಒಳ್ಳೆಯ ಕಾಲವನ್ನ ಕಳೀಲಿಕ್ಕೆ ಅನುಕೂಲಕರವಾದ ವಾತಾವರಣ ಇದೆ ಅಂದ್ರೆ ಅದು ಮನೆಗೆ ಯೋಗ್ಯ. ನಾವ್ ಯಾವಾಗ್ಲೂ ಇದನ್ನೊಂದು ಮನಸ್ಸಿನಲ್ಲಿ ಇಟ್ಟಿರ್ಬೇಕು. ಯಾವತ್ತೇ ಮನೆ ಕಟ್ಟುವುದಾದ್ರೂ ಕೂಡ ಈ ಎಚ್ಚರ ನಮ್ಗಿರ್ಬೇಕು. ಅದಿಲ್ಲದೆ ಇದ್ರೆ ಮನೆ ಕಟ್ಟಿಯೂ ಕೂಡ ನಾವೊಂದಿಷ್ಟು ಅನರ್ಥವನ್ನ ಮೈ ಮೇಲೆ ತಂದುಕೊಳ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಮನುಷ್ಯನ ಅತ್ಯಂತ ಮುಖ್ಯವಾದ ಬದುಕಿನ ಉದ್ದೇಶ ತನ್ನನ್ನು ತಾನು ಪರಿಚಯಿಸಿಕೊಳ್ಳುವುದು, ತನಗೆ ತಾನು ಹತ್ತಿರವಾಗುವುದು, ತನ್ನನ್ನು ತಾನು ಮತ್ತೆ ಮತ್ತೆ ಗಮನಿಸುವುದು. ಈ ವಿಷಯದಲ್ಲಿ ಮನುಷ್ಯನಿಗೆ ಇರುವಂತಹ ಅವಕಾಶವನ್ನ, ಶುಚಿಯಾದ ದೇಶವನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅದು ಧ್ಯಾನಕ್ಕೆ ಆಯ್ಕೆ ಆಗುತ್ತಾ ಅಂತ ಗಮನಿಸಬೇಕು. ಇದು ನಾವು ಶುಚಿ ದೇಶ ಅನ್ನುವ ಅಂಶದ ಹಿನ್ನೆಲೆಯಲ್ಲಿ ಗಮನಿಸಬೇಕಾದದ್ದು. ಯಾಕೆಂದ್ರೆ ಕೆಲವು ಮನೆಗಳಲ್ಲಿ ದುರ್ಮರಣಗಳಾಗಿರ್ತವೆ, ಏನು ಮಾರಾಮಾರಿ, ದೊಡ್ಡ ದೊಡ್ಡ ಶಾಪದ ಮಾತುಗಳೆಲ್ಲ ನಡೆದಿರ್ತವೆ. ಪರಸ್ಪರ ವೈದಿಕ ಧರ್ಮವನ್ನು ದ್ವೇಷಿಸಿದವರಲ್ಲಿ ವಾಸ ಮಾಡಿರ್ತಾರೆ. ಜನಾಂಗಕ್ಕೆ ಹಾನಿಕಾರಕವಾದ ಕಂಟಕಗಳನ್ನ ಮಾಡಿರುವ ಅತ್ಯಂತ ಕ್ರೂರಿಗಳು ವಾಸ ಮಾಡಿರುವ ಜಾಗಗಳಿರ್ತವೆ. ಇದೆಲ್ಲ ಇದ್ರೆ ಇದೆಲ್ಲ ಇಲ್ಲದೆ ಇದ್ರೆ ಇನ್ನು ಪ್ರಾಕೃತಿಕವಾಗಿಯೇ ಕಸ ಇರಬಹುದು, ಕೊಳೆತು ಹೋದ ಪದಾರ್ಥಗಳಿರ್ಬೋದು, ಅದನ್ನ ಕ್ಲೀನ್ ಮಾಡಬಹುದು, ಅದನ್ನು ಕ್ಲೀನ್ ಮಾಡಬೇಕು. ಇದೆಲ್ಲ ಇರುವುದಕ್ಕೆ ಕಾರಣವೇ ಅದು ಸೂಚನೆ. ತುಂಬಾ ನಾವು ಕ್ಲೀನ್ ಮಾಡಿದ್ರು ಮತ್ತೆ ತಕ್ಷಣವೇ ಅಲ್ಲಿ ಕೊಳೆ ಆಗ್ತಾ ಇದೆ, ಆ ಜಾಗದಲ್ಲಿ ನಾವು ಮಾಡುವುದಲ್ಲ ತಾನಾಗಿ ಆಗ್ತಾ ಹೋಗುತ್ತೆ, ಮತ್ತೆ ಮತ್ತೆ ಆಗ್ತಾ ಹೋಗುತ್ತೆ ಅನ್ನೋದಿದ್ರೆ ಅದು ನಮಗೆ ಎಚ್ಚರಿಕೆಯಿಂದ ಗಮನಿಸಬೇಕಾದ ಅಂಶ ಅಂತ ಹೇಳ್ತಾರೆ. ಹಾಗಾಗಿ ಶುಚಿಯಾದ ದೇಶದ ಬಗ್ಗೆ ಹರಕು ಬಟ್ಟೆ, ಧೂಳು, ಜೋತಾಡುವ ಬಲೆ ಇದೆಲ್ಲವನ್ನ ಸ್ವಚ್ಛಗೊಳಿಸಿ, ಈಗ ಕೂತ್ರೆ ನಮ್ಗೆ ತಲೆಗೇನೋ ತಾಗುವ ಹಾಗಿರಬಾರದು, ಅಕ್ಕಪಕ್ಕ ಕೈ ಚಾಚಿದ್ರೆ ಏನೋ ಅಡ್ಡ ಅಡ್ಡ ಬರಬಾರದು. ನಾವು ಎಷ್ಟು ಹೊತ್ತು ಕೂತಿದ್ರು ಕೂಡ ಅಲ್ಲಿ ಕೂತ ಹಾಗೆ ಅನ್ನಿಸ್ಬೇಕು. ಇದಿಷ್ಟು ಮುಖ್ಯವಾದ ಅಂಶ. ಇನ್ನೊಂದು, ನಾವು ಕೂಡುವ ಆಸನ ಇದೆಯಲ್ವಾ, ಅದು ಸ್ಥಿರವಾಗಿರ್ಬೇಕು. ಸ್ಥಿರ ಅಂದ್ರೆ ಅದು ಯೂನಿಕ್ ಸಂಬಂಧಪಟ್ಟದ್ದಾಗಿರ್ಬೇಕು. ಸ್ಥಿರಂ ಆಸನಂ ಆತ್ಮನಃ, ಅದು ಆತ್ಮನಃ ಸ್ಥಿರಮಾಸನಂ. ತನ್ನ ಆಸನ ಆಗಿರ್ಬೇಕು, ತನಗಾಗಿಯೇ ಬಳಸುವ ಆಸನ ಆಗಿರ್ಬೇಕು, ಬೇರೆಯವರಿಗೆ ಬಳಸಿದ ಆಸನ ಆಗಿರ್ಬಾರದು. ತನಗಾಗಿಯೇ ಬಳಸಿದ ಆಸನ ಅಂತಂದ್ರೆ ಕೆಲವೊಂದ್ಸರ್ತಿ ನಾವು ಬೇರೆಯವ್ರ ಮನೆಗೆ ಹೋದಾಗ ಅವ್ರು ತಂದ್ ಮನೆ ಇಡ್ತಾರೆ, ನಾವು ಕೂತ್ಕೋತೀವಿ, ಅದು ಬೇರೆ ಪ್ರಶ್ನೆ, ಅದು ಕೂಡ ತಪ್ಪೇ. ಧ್ಯಾನಕ್ಕಾಗಿ ನಾವು ಕೂಡುದಾದ್ರೆ ನಮ್ಮದೇ ಆದ ಒಂದು ಆಸನವನ್ನ ನಾವು ಪರಿಗ್ರಹಿಸಬೇಕು. ಹಾಗೆ ಪರಿಗ್ರಹಿಸಿದಾಗ ಮಾತ್ರ ಅದು ಒಳ್ಳೆಯ ಸಾಧನೆಯ ದಾರಿ ಆಗುತ್ತೆ. ಹಾಗಾಗಿ ಧ್ಯಾನ ಮಾಡ್ಲಿಕ್ಕೆ ಬಳಸುವಾಗ ಸ್ಥಿರವಾಗಿರ್ಬೇಕು. ಅದು ಏನು ಅಂತ ಬಿಡಿಸಿ ಮುಂದೆ ಹೇಳಿದ್ದಾರೆ. ಅತ್ತಿತ್ತ ಅಲ್ಲಾಡಬಾರ್ದು. ಈ ಮಣೆ ಇಟ್ಟಿರ್ತೇವೆ, ಅದು ಹೀಗೆ ಕೂತ್ರೆ ಕಟ 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 ಅಂತ ಈಚೆಯಿಂದ ಆಚೆಗೆ, ಆಚೆಯಿಂದ ಈಚೆಗೆ ಅಲ್ಲಾಡುವ ಹಾಗಿರುತ್ತೆ. ಅಂಥ ದುಸ್ಥಿತಿ ಬರಬಾರದು. ಮತ್ತೆ ಯಾರದ್ದೋ ಬೇರೆಯವರದ್ದನ್ನು ನಾವು ಉಪಯೋಗಿಸಬಾರದು. ಸಾಮಾನ್ಯವಾಗಿ ಕೂಡುವ ಆಸನ ನಮಗೇನು ಸಿಗ್ಲಿಲ್ಲ ಅಂದ್ರೆ ಒಂದು ಮಣ್ಣಿನದ್ದೇ ಚಂದದ, ನಮ್ಮಲ್ಲೆಲ್ಲ ಅದಕ್ಕೆ ಚಿಟ್ಟೆ ಅಂತಾರೆ. ಚಿಟ್ಟೆ ಅಂದ್ರೆ ಈ ಕನ್ನಡದ ಚಿಟ್ಟೆ ಅಲ್ಲ, ಮಣ್ಣಿನ ಚಿಟ್ಟೆ ಅಂದ್ರೆ ಒಂದು ಸಣ್ಣ ನೆಲದಿಂದ ಸ್ವಲ್ಪ ಮೇಲಕ್ಕೆ ಹದಗೊಳಿಸಿದಂತಹ ಸ್ಥಿತಿಯಲ್ಲಿರುವ ಒಂದು ಮಣ್ಣಿನದ್ದೇ ಕೈ ಕಾಲೆಲ್ಲ ನೀವು ಕರೆಕ್ಟ್ ಆಗಿ ಎಷ್ಟು ಬಿಡಿಸಿ ಕೂತರು ಮನೆ ಒಳಗೆ ಬರಬೇಕು. ನಾವು ಕೆಲವೊಮ್ಮೆ ಮನೆ ಇಷ್ಟು ಚಿಕ್ಕದಿರುತ್ತೆ, ಅದ್ರ ಮೇಲೆ ಹೀಗೆ ಕೂತಿರ್ತೇವೆ, ಅದು ಬೆಕ್ಕಿನ ತಲೆ ಮೇಲೆ ಡಬ್ಬ ಇಟ್ಟಾಗಿರುತ್ತೆ, ನಾವು ಕೂತಾಗ ಒಂಚೂರು ಹೀಗಂದ್ರೆ ಬಿದೋಗ್ತೇವೆ ಅಂತ. ಆ ತರ ಇರಬಾರ್ದು, ಸ್ಥಿರವಾಗಿರ್ಬೇಕು. ಆ ಆಸನ ಅಂತನ್ನುವಂಥದ್ದು ಅಷ್ಟು ಅವನ ಸಾಧನೆಗೆ ಅಗತ್ಯವಾದದ್ದಾದ್ರಿಂದ ಅತ್ತಿತ್ತ ಸರಿಯುವಂತಾಗ್ಬಾರ್ದು, ಕಾಲು ನೋಯುವ ಹಾಗಿರ್ಬಾರ್ದು. ಅದರ ಮೇಲೆ ಏನಾದ್ರೂ ಒಂದು ಸಣ್ಣ ಚುಚ್ಚು ಬಿಟ್ಟಿರ್ತಾರೆ, ಅದು ಏನು ಚಂದ ಕಾಣ್ಬೇಕು, ಅದೇ ಕಾಲಿಗೆ ಒತ್ತುತ್ತಾ ಇರುತ್ತೆ. ಆ ತರದ ಪರಿಸ್ಥಿತಿಗೆ ಬಾರದಂತೆ ನೋಡ್ಕೊಳ್ಬೇಕು. ಅದನ್ನ ಒಡೆದೋಗಿರುತ್ತೆ, ಸೀಳಿರುತ್ತೆ, ಇನ್ನೇನು ಆಗಿರುತ್ತೆ.
ಅದರಿಂದಾಗಿ ಸ್ಥಿರವಾದ ನಿಶ್ಚಲವಾದ ಆಸನ. ಕೇಳಿಸ್ತಿದ್ಯಾ? ಯಾಕೋ ಕಟ್ ಆಯ್ತು ಮಧ್ಯಾಹ್ನದಲ್ಲಿ. ಇನ್ನು ಸ್ಥಿರವಾಗಿರುವುದು ಅಂತ ಬಂದಾಗ ಅದು ಗಟ್ಟಿಯಾಗಿ ನೆಲಕ್ಕೆ ತಾಗಿಕೊಂಡ ಹಾಗೆ, ದೇವರನ್ನು ಪ್ರತಿಷ್ಠೆ ಮಾಡಿದ ಹಾಗೆ ಪ್ರತಿಷ್ಠೆ ಆಗಿರುವಂತಹ ಆಸನಗಳು ಇರ್ತವೆ. ಅದನ್ನ ಅವ್ರು ಬಿಟ್ರೆ ಬೇರೆ ಯಾರು ಕೂಡಲ್ಲ. ಒಂದು ಮಣ್ಣಿನದ್ದೇ ಒಂದು ಚಿಟ್ಟೆ ತರ ಮಾಡಿ ಅದ್ರ ಮೇಲೊಂದು ದರ್ಭೆಯ ಹಾಸು, ಬಟ್ಟೆಯ ಹಾಸನ್ನ ಹಾಕಿ ಇಟ್ಟು ಬಿಟ್ರೆ ಮುಗಿದೋಯ್ತು. ಅದು ಒಂದು ಸ್ಥಿರ ಆದದ್ದು ಅಂತ. ಅಲ್ಲೇ ಕೂತು ಜಪ ಮಾಡ್ಬೇಕು. ಒಂದೊಂದು ದಿವಸ ಒಂದೊಂದು ಕಡೆ ಮಾಡಬಾರ್ದು. ತನ್ನ ಜಾಗ ಅಂತ ಬಂದಾಗ, ತನ್ನ ವಲಯ ಅಂತ ಇದ್ದಾಗ ಹೋದಲ್ಲಿ ಅನಿವಾರ್ಯವಾಗಿ ಅಲ್ಲೆಲ್ಲಿ ಅವರು ಜಾಗ ಕೊಡ್ತಾರೋ ಅಲ್ಲಿ ಕೊಡ್ತೇವೆ, ಅದು ಬೇರೆ ಪ್ರಶ್ನೆ. ಮತ್ತೆ ದಿಕ್ಕುಗಳನ್ನ ಆದಷ್ಟು ಬದಲಿಸದೆ, ಒಂದು ಪೂರ್ವಕ್ಕೆ ಒಂದು ಉತ್ತರಕ್ಕೆ, ಅದು ಎರಡೂ ತಪ್ಪಿದ್ರೆ ಅನಿವಾರ್ಯವಾಗಿ ಈಶಾನ್ಯಕ್ಕೆ, ಪೂರ್ವ ಉತ್ತರಗಳ ಮಧ್ಯಭಾಗ. ಇನ್ಯಾವುದನ್ನು ಕೂಡ ಬೇರೆ ದಿಕ್ಕನ್ನ ಆದಷ್ಟು ಧ್ಯಾನಕ್ಕಾಗಿ ನಾವು ಬಳಸಬಾರದು. ಇದು ನಮಗೆ ಅವ್ರು ಕೊಟ್ಟ ಎಚ್ಚರ. ಹಾಗಾಗಿ ಬೇರೆ ಬೇರೆ ದಿಕ್ಕಿಗೆ ಸರಿಯಾದ ಹಾಗೆ ಆಸನವನ್ನು ಗಟ್ಟಿಗೊಳಿಸುವುದು ಅಂತ ಅನ್ನೋದಕ್ಕೋಸ್ಕರ ಆಸನಂ ಪ್ರತಿಷ್ಠಾಪ್ಯ, ಆಸನವನ್ನ ಪ್ರತಿಷ್ಠಾಪನೆಗೊಳಿಸಿ, ಶುಚೌದೇಶೇ ಸ್ಥಿರಂ ಆಸನಂ ಪ್ರತಿಷ್ಠಾಪ್ಯ ಆತ್ಮನಃ ಆಸನಂ ಪ್ರತಿಷ್ಠಾಪ್ಯ, ತನ್ನದೇ ಆದ ಆಸನವನ್ನ, ಬೇರೆಯವರ ಆಸನವನ್ನ ನಾವು ಬಳಸಬಾರದು. ನಮ್ಗೆ ಕುತ್ಕೊಳ್ಳಿಕ್ಕೆ ನಮ್ದೇ ಆದ ಆಸನಗಳನ್ನ ಬಳಸಬೇಕು ಅನ್ನೋದು ಕೂಡ ಒಂದು ಪ್ರಧಾನವಾದ ಆಸನದ ವಿಷಯದಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತ ಇಲ್ಲಿ ಹೇಳ್ತಾರೆ. ಆತ್ಮನಃ ಆಸನಂ ಅಂತ. ಆತ್ಮಶಯ್ಯಾಸನಂ ವಸ್ತ್ರಂ ಛಾಯಾಪತ್ಯಂ ಕಮಂಡಲು ಶುಚೀನ್ಯಾತ್ಮನ ಏತಾನಿ ಪರೇಶಾಂ ಶುಚೀನಿತು. ಬೋಧಾಯನ ಸೂತ್ರದಲ್ಲಿ ತಾನು ಮಲಗುವ ಹಾಸಿಗೆ, ಆಸನ, ವಸ್ತ್ರ, ತನ್ನ ಜೊತೆಗಾತಿ, ಮಕ್ಕಳು, ನೀರು ಕುಡಿಯುವ ಕಮಂಡಲು ಪಾತ್ರೆ ಅಂದ್ರೆ ನೀರು ಕುಡಿಯುವ ಟಮ್ಲರ್, ಇದಿಷ್ಟು ಅವನದ್ದೇ ವಸ್ತುವಾಗಿದ್ರೆ ಅದು ಯಾವಾಗ್ಲೂ ಶುಚಿ. ಅದನ್ನ ಬೇರೆಯವರು ಉಪಯೋಗಿಸಿ ತಾನು ಉಪಯೋಗಿಸಿದ್ರೆ, ಅಥವಾ ಬೇರೆಯವರ ಪದಾರ್ಥವನ್ನ ನಾವು ಬಳಸಿದ್ರೆ ಅದು ಅಶುದ್ಧ. ಹಾಗಾಗಿ ಒಬ್ಬನ ಆತನ ಬಟ್ಟೆ ಬರೆಯನ್ನ ಇನ್ನೊಬ್ರು ಯಾವತ್ತೂ ಬಳಸಬಾರದು ಅಂತ ಶಾಸ್ತ್ರೀಯ ನಿಯಮ. ಇದು
ಪ್ರಾಚೀನರಲ್ಲಿ ಅತ್ಯಂತ ಗಮನ ಹರಿಸಿ ಈ ವಿಷಯಗಳಿಗೆ ಆದ್ಯತೆ ಕೊಡ್ತಾ ಇದ್ರು. ಆಸನ ಸ್ಥಿರವಾಗಿರುತ್ತೆ, ಬದಲಾಯಿಸಲ್ಲ ಅಂತ. ಬೇರೆಯವರ ಆಸನದಲ್ಲಿ ಕೂಡಲ್ಲ, ಬರೀ ನೆಲದಲ್ಲಿ ಬೇಕಾದ್ರೆ ಕೊಡ್ತೇನೆ, ಬೇರೆಯವರ ಆಸನದಲ್ಲಿ ಬೇರೆ ಕಡೆ ಹೋದಾಗ ಅಲ್ಲೂ ಕೂಡ ನಿಜವಾಗಿ ತನ್ನ ಆಸನವನ್ನು ತಾನು ತಗೊಂಡು ಹೋಗ್ಬೇಕು ಅಂತಿರುವುದು. ಅವ್ನು ಬೆಂಕಿ ಹೇಗೆ ತಗೊಂಡು ಹೋಗ್ತಿದ್ನು ಹಾಗೆ ಆಸನವನ್ನು ತಗೊಂಡು ಹೋಗ್ತಿದ್ದ. ಆದ್ರಿಂದಾಗಿ ನೆಲ ಹೊಸ್ತಿದ್ದೇ ಇರುತ್ತೆ, ಯಾಕಂದ್ರೆ ಅದನ್ನ ನೆಲವನ್ನು ತಗೊಂಡು ಹೋಗ್ಲಿಕ್ಕಾಗಲ್ಲ. ಅದು ಬಿಟ್ಟು ಉಳಿದದ್ದು ಚೇಲ, ಅಜಿನ, ಕುಶ, ಇದು ಮೂರು ಹೇಗೆ ಬೇಕಾದ್ರೂ ಹೋಗುವಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗುವಂಥದ್ದು. ಸರಿ, ಎತ್ತರ ಅಂತ ಬಂದ್ರೆ ಅದು ನಾತ್ಯುಚ್ಛ್ರಿತಂ ನಾತಿ ನೀಚಂ. ತುಂಬಾ ಎತ್ತರವಲ್ಲ, ತುಂಬಾ ತಗ್ಗುವಲ್ಲ, ಒಂದು ಹದವಾದ ಬಿದ್ರೆ ಏನೋ ಮೂಗಿಗೆ ಏಟಾಗ್ಬೇಕು ಅನ್ನೋ ತರ ಎತ್ತರನೂ ಆಗ್ಬಾರ್ದು, ಅಥವಾ ಮೇಲಿದ್ದೇ ಬಿದ್ದು ಇವನೇ ಮುಗಿದು ಹೋಗ್ತಾನೆ ಅಂತ ಅನ್ನೋಷ್ಟು ತಗ್ಗು ಇರಬಾರ್ದು. ನ ಅತ್ಯುಚ್ಛ್ರಿತಂ, ಆ ಶಬ್ದ ಗಮನಿಸ್ಬೇಕು. ಶ್ರಿತಂ, ಉಚ್ಛ್ರಿತಂ, ಅತ್ಯುಚ್ಛ್ರಿತಂ ಆಗ್ಬಾರ್ದು. ಚೂರು ಎತ್ತರ ಇರ್ಬೇಕು, ಬೇರೆ ಜಾಗಕ್ಕಿಂತ ಒಂದು ಅರ್ಧ ಗೇಣು ಅದು ಅಷ್ಟು ಎತ್ತರ ಇರಬೇಕು. ಆಮೇಲೆ ಬೇರೆ ಎಲ್ಲ ಜಾಗ ಹೀಗೆ ತನ್ನ ಕೂತ ಜಾಗಕ್ಕಿಂತ ಎತ್ತರ ಇರುವುದು, ಇವನೆಲ್ಲೋ ತಗ್ಗಲ್ ಕೂತಿರುವುದು, ಹಾಗೂ ಆಗ್ಬಾರ್ದು. ನ ಅತಿ ನೀಚಂ, ನೀಚ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ, ನೀಚ ಅಂದ್ರೆ ತಗ್ಗು ಅಂತ ಅರ್ಥ. ಎಲ್ಲೋ ಬರುವಾಗ ಇಲ್ಲಿ ನೀಚ್ ಪಾಡಿ ಅಂತಿತ್ತು, ಏನಪ್ಪ ನೀಚ್ ಪಾಡಿ ಅಂತ ನೋಡುವಾಗ ಅದು ಆ ಇಡೀ ಊರು ಅಂದ್ರೆ ಆ ಒಂದು ಜಾಗ ತಗ್ಗಲ್ಲಿದೆ. ಹಾಡಿ, ಪಾಡಿ ಅಂದ್ರೆ ಹಾಡಿ, ಈ ಗಿಡ ಮರಗಳು ಬಹಳ ಚೆನ್ನಾಗಿ ಬೆಳೆದ ಒಂದು ಸ್ಥಳೀಯ ಕಾಡು. ಆ ಸ್ಥಳೀಯ ಕಾಡಿಗೆ ಪಾಡಿ ಅಂತಾರೆ. ಈ ಕುತ್ಪಾಡಿ ಅಂತ ನನ್ನ ಹೆಸರಿನಲ್ಲಿ ಇರುವಂತದ್ದು ಕತ್ತರಿಸಲಿಕ್ಕೆ ಯೋಗ್ಯವಾದ, ಕುತ್ತುವುದು ಅಂದ್ರೆ ಕತ್ತರಿಸುವುದಕ್ಕೆ ಯೋಗ್ಯವಾದ ಗಿಡ ಮರಗಳು ಇರ್ತವೆ. ವರ್ಷ ಸ್ವಲ್ಪ ಸ್ವಲ್ಪ ಕತ್ತರಿಸಿದ್ರೆ ಅದು ಮತ್ತೆ ಬೆಳೀತಾ ಇರುತ್ತೆ. ಬೇರೆ ಸಮೇತ ಬುಲ್ಡೋಜರ್ ತಂದು ಹಾಕುದಲ್ಲ, ಒಂದು ಭಾಗ ಕತ್ತರಿಸಿ ಅಡಿಗೆಗೆ, ಒಲೆಗೆ, ಮಳೆಗಾಲದ ಸಂಸ್ಕರಣೆಗೆ, ರಕ್ಷಣೆಗೆ ಎಲ್ಲ ತೆಗೆದಿಡುವಂತಹ ರೀತಿಯ ಕಾಡನ್ನ ಹಾಡಿ ಅಂತಾರೆ. ಆ ಹಾಡಿಯೇ ಪಾಡಿ ಆಗಿದೆ, ಕುತ್ ಪಾಡಿ. ಆ ಕಡೆ ಇನ್ನೇನೋ ಇಂಥ 100 ಪಾಡಿಗಳಿವೆ. ಆ ವ್ಯವಸ್ಥೆಯಲ್ಲಿ ಕೆಳಗೆ ಇದ್ರೆ ಅದು ನೀಚ ಪಾಡಿ. ನೀಚ ಅಂತಂದ್ರೆ ಚಿಕ್ಕದು, ಕೆಳಗೆ ಅನ್ನೋ ಅರ್ಥದಲ್ಲಿ ಆ ಶಬ್ದವನ್ನು ಬಳಸ್ತಾರೆ. ತುಂಬಾ ಸುಂದರವಾದ ಶಬ್ದಗಳ ಬಳಕೆ ಇದೆ. ಹಾಗಾಗಿ ಆಸನ ಬಹಳ ಉತ್ತಮವಾದದ್ದು. ಪೂರ್ವ, ಉತ್ತರ, ಈಶಾನ್ಯಕ್ಕೆ ಮಾತ್ರ ಹಾಸಿ ಕೂಡುವಂಥದ್ದಾಗಿರುತ್ತೆ ಅಂತ ಹೇಳಿ, ಎತ್ತರದ ಪೀಠವೂ ಆಗಿರಬಾರ್ದು, ಅಂದ್ರೆ ತುಂಬಾ ಎತ್ತರಕ್ಕೂ ಬಿದ್ದೋಗುವ ಆಗಿರಬಾರ್ದು, ತಗ್ಗು ಬರಬಾರ್ದು. ಯೋಗಾಭ್ಯಾಸದ ಅಂದ್ರೆ ಸಿದ್ಧಿ ಈಗಾಗ್ಲೇ ಆಗಿದೆ ಎಂದಾಗ ಇದು ಅವರಿಗೆ ಲೆಕ್ಕಕ್ಕಿಲ್ಲ. ಅವ್ರು ಇದನ್ನ ಮೀರಿ ಬಂದವರಾದ್ರಿಂದಾಗಿ ಅವ್ರು ಇದಕ್ಕಿಂತ ಚೆನ್ನಾಗಿ ಎಲ್ಲಿ ನಿಂತರೂ ಅವರು ಟ್ರಾನ್ಸಿಗೆ ಹೋಗ್ತಾರೆ. ಅದು ಅವ್ರ ಬಗ್ಗೆ ಹೇಳಿದ್ದಲ್ಲ, ನಮ್ಗೆ ಸಾಧನೆ ಮಾಡುವವರಿಗೋಸ್ಕರ ಈ ಮಾತು ಹೇಳಿದ್ದು. ಪತನ ಭಯ ಪರಿಹಾರಾರ್ಥಂ ನಾತ್ಯುಚ್ಛ್ರಿತಂ. ಹಾಗಾಗಿ ಬಿದ್ದು ಹೋಗುವ ಅನಿಸ್ಬಾರ್ದು, ಏನೋ ಕೂತು ತಗ್ಗಿಗೆ ಬಿದ್ದಿದ್ದೇನೆ ಅಂತನೂ ಅನ್ನಿಸ್ಬಾರ್ದು. ವಸ್ತುತಃ ಎತ್ತರದ ಆಸನ ಅಂತ ಅನ್ನೋದು ತುಂಬಾ, ಅದಕ್ಕೆ ಅತ್ಯುಚ್ಛ್ರಿತ ಅಂದ್ರು. ನಾವು ಕೂಡುವಾಗ ಬೇರೆಯವರಿಗೆಲ್ಲಂತ ಎತ್ತರದಲ್ಲೇ ಕೂಡಬೇಕು ಅನ್ನುವ ತರದ ಹುಚ್ಚು ಎಲ್ಲ ಇದೆಯಲ್ಲ ಸಭೆ ಸಮಾರಂಭಗಳಲ್ಲಿ, ನಾನೆಲ್ಲರಿಗಿಂತ ಮೇಲೆ ಅಂತ. ಇದು ಅಹಂಕಾರದ ಖಂಡನೆಯ ಸಂಕೇತ. ಅತ್ಯುಚ್ಛ್ರಿತಂ, ಎತ್ತರದ ಆಸನದಲ್ಲಿ ಕೂಡಬಾರ್ದು. ಎಲ್ರಿಗೂ ಸಮಾನವಾಗಿ ಹೊಂದುವ ಆಸನದಲ್ಲೇ ಕೂಡಬೇಕು. ಒಬ್ಬ ಎತ್ತರ ಒಬ್ಬ ತಗ್ಗು ಅನ್ನೋ ತರ ಕೂತ್ರೆ ಅದು ಧ್ಯಾನದಲ್ಲಿ, ಪೂಜೆಯಲ್ಲಿ, ಸಭೆಯಲ್ಲಿ ಎಲ್ರಿಗಿಂತ ನಾನು ಎತ್ತರ ಅಂತ ತೋರಿಸ್ಕೊಳ್ಳುವ ಪೀಠ, ಅದು ಸಾಧನೆ ಅಲ್ಲ, ಏನೋ ಒಂದು ಅಪರಾಧದ ಮುಖವಾಗಿ ನಿಲ್ಲುತ್ತೆ ಅಂತ ಹೇಳಿದ ಹಾಗೆ ಇದು. ಇನ್ನು ಒಂದು ರೀತಿಯಲ್ಲಿ ಕೂಡುವಾಗ ಅದು ದೋಷ ಹೇಳಲಿಕ್ಕೋಸ್ಕರ ಈ ಮಾತು ಹೇಳಿದ್ದು. ನಾವು ಕೇವಲ ಒಂದು ಕಾಣುವ ಬಗ್ಗೆ ಹೇಳ್ತಾ ಇದ್ದೀವಿ. ಕಾಣುವುದು ಬಿಟ್ರು ತುಂಬಾ ತಗ್ಗಿನಲ್ಲಿ ಕೂತ್ರೆ ನಾಪ್ಯತೆ ನೀಚಮಿತಿ ಭೂತಳ ಪಾಷಾಣಾದಿ ಸಂಶ್ಲೇಷೆ ವಾತಕ್ಷೋಭ ಅಗ್ನಿಮಾಂದ್ಯಾದಿ ಸಂಭಾವಿತ ದೋಷ ಪರಿಹಾರಾರ್ಥಂ. ಈಗೊಂದಿದೆ, ಇದಕ್ಕೆ ಎಷ್ಟು ಅಂದ್ರೆ ಬೇರೆ ಯಾರೋ ವಿವರಣೆ ಕೊಟ್ಟದ್ದು. ತುಂಬಾ ಕೆಳಭಾಗಕ್ಕೆ ಕೂತ್ರೆ
ವಾತ ಪ್ರಕೋಪ, ಅಗ್ನಿಮಾಂದ್ಯ ಇತ್ಯಾದಿಗಳು ಬರುತ್ತೆ ಅಂತ ಒಂದು ದೋಷವನ್ನ ಹೇಳುತ್ತಾರೆ. ಹಾಗಾಗಿ ಆ ಸ್ಪಷ್ಟ ಈ ವಿವರಣೆ. ದೃಷ್ಟ ಸೌಕರ್ಯಾರ್ಥಂ ಇದು ಒಂದು ಉತ್ತರ ಒಬ್ಬರದ್ದು ವ್ಯಾಖ್ಯಾನದಲ್ಲಿ. ಇದು ಕೂಡ ಏನು ವಿಶೇಷವಾದ ಹೊಸ ಅರ್ಥವನ್ನೇನು ಕೊಡುವುದಿಲ್ಲ. ಆದ್ರೆ ನಮ್ಗೆ ಇಷ್ಟು ಗೊತ್ತಿರಬೇಕು, ತುಂಬಾ ತಗ್ಗಾದ್ರೆ ಯೋಗಕ್ಕೆ ಕುತ್ತಾಗುತ್ತೆ ಅಂತ ಇಷ್ಟು ಮಾತ್ರ ಗೊತ್ತಿದ್ರೆ ಸಾಕು. ಇನ್ನು ಚೇಲಾದಿನ ಕುಶೋತ್ತರಂ, ಮಣೆ ಅಂತ ನಾವು ಬಳಸುವುದಿದೆ. ಸ್ವಲ್ಪ ಭೂಮಿಯ ನೇರ ಸಂಪರ್ಕ ಇಲ್ಲದೆ ಎತ್ತರದಲ್ಲಿ ಅಂದ್ರೆ ಮಧ್ಯೆ ಒಂದು ಅಂತರ ಬರಬೇಕು ಅಂತ ಈ ಸಾಧನೆಯ ಮಾತನ್ನ ಹೇಳಿದ್ದು. ಅಂತರ ಯಾಕೆಂದ್ರೆ ಭೂಮಿಯಲ್ಲಿ ನಿರಂತರವಾದ ಒಂದು ಅಘಶಕ್ತಿ ಕೆಲಸ ಮಾಡ್ತಾ ಇರುತ್ತೆ, ಅದು ಎಳಿತಾ ಇರುತ್ತೆ. ಆ ಎಳೆಯುವ ಶಕ್ತಿಗೆ ಒಂದು ಅಡ್ಡಲಾಗಿ ನಾವು ಈ ಆಸನವನ್ನ ಹಾಕುದು, ಅದು ಚೇಲವೋ ಅಜಿನವೋ ಕುಶವೋ ಆಗಿರುತ್ತೆ ಅಂತ. ಅದು ಕ್ರಮವಾಗಿ 3 ಹಾಕೊಳ್ಳೋದಾದ್ರೆ ಮೇಲ್ಗಡೆ ಬಟ್ಟೆ ಇರುತ್ತೆ, ಎರಡನೇದ್ರಲ್ಲಿ ಅಜಿನ ಇರುತ್ತೆ, ಕೆಳಗಡೆ ಕುಶ ದರ್ಭೆ ಇರುತ್ತೆ. ಯಾಕಂದ್ರೆ ಕುಶ ದರ್ಭೆ ನೀರಿನ ಬಿಸಿಯನ್ನ ತಪ್ಪಿಸುತ್ತೆ, ನೀರಿನ ಪಸೆಯನ್ನ ತಪ್ಪಿಸುತ್ತೆ. ಈ ಬಟ್ಟೆ ಆದ್ರೆ ಎಳ್ಕೊಂಡ್ಬಿಡುತ್ತೆ, ಅಜಿನ ಆದ್ರೆ ಎಳ್ಕೊಂಡು ಅಜಿನ ಹಾಳಾಗುತ್ತೆ. ಆದ್ರೆ ದರ್ಭೆ ಮತ್ತೆ ಅದು ಸುಲಭದಲ್ಲಿ ಸಿಗುತ್ತೆ, ಅಕಸ್ಮಾತ್ ಹಾಳಾದ್ರೂ ನಾವೇ ಮತ್ತೆ ಮಾಡ್ಕೊಳ್ಬಹುದು. ಅಜಿನ ಹಾಗೆ ಸುಲಭದಲ್ಲಿ ಸಿಗುದಿಲ್ಲ. ಬಟ್ಟೆಯೂ ಕೂಡ ಸಿಗ್ತಿರ್ಲಿಲ್ಲ. ಈಗ ನಮಗೆ ಬಟ್ಟೆ ಅಂದ್ರೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಅಂತ. ಆಗ ನೇಯುವುದು, ತಾವೇ ಮಾಡಿಕೊಂಡು ಬದುಕುವುದು ಅನ್ನುವ ಒಂದು ಸ್ವಾವಲಂಬಿ ಬದುಕಿದ್ದದ್ರಿಂದ ಆ ಬದುಕಿನ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ನೂಲು ಸೃಷ್ಟಿ ಮಾಡುವುದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ. ಆದ್ರಿಂದಾಗಿ ಅದನ್ನ ಬಹಳ ಜಾಗ್ರತೆಯಾಗಿ ಉಳಿಸ್ಕೊಳ್ಬೇಕು. ಇಡೀ ಜೀವನದಲ್ಲಿ ಒಂದೆರಡೇ ಬಟ್ಟೆಯಲ್ಲಿ ಜೀವನ ಕಳೆದವರಿದ್ದಾರೆ. ಅದನ್ನ ಮೇಲೆ ಹಾಕಿದ್ರು, ಕೆಳಗೆ ಕುಶವನ್ನ ಹಾಕಿದ್ರೆ ಆ ಕುಶ ಹುಲ್ಲು ಬೇಕಾದಷ್ಟು ಸಿಗ್ತಾ ಇರುತ್ತೆ. ಒಂದು ದಿವಸ ಅದು ಒದ್ದೆ ಪಕ್ಕ ಹೀರುವುದಿಲ್ಲ, ನಮ್ಮನ್ನ ಒದ್ದೆಯ ಪ್ರಭಾವದಿಂದ ತಪ್ಪಿಸುತ್ತೆ, ಕೆಟ್ಟ ಶಕ್ತಿಯ ಪ್ರಭಾವದಿಂದ ತಪ್ಪಿಸುತ್ತೆ. ಕೆಳಗಡೆ ಇರುವ ಕಲ್ಲು ಮಣ್ಣುಗಳ ಈ ಕಾಲಿಗೆ ಚುಚ್ಚುವುದು ಅನ್ನುವ ತರದ ಗುಣವನ್ನು ಕೂಡ ಅದು ತಪ್ಪಿಸುತ್ತೆ. ಅಂದ್ರೆ ಹೀಗೆ ಒಂದು ಮಣೆಯ ಮೇಲೆ ಇನ್ನುಳಿದ ಇಷ್ಟನ್ನ ಹಾಕಿ ನಾವು ದರ್ಭೆ ಚಾಪೆ ಹಾಕಿ, ಮೃಗದ ಚರ್ಮ ಹಾಕಿ, ಉಣ್ಣೆ ಅಥವಾ ನಸೆಯಾದ ಬಟ್ಟೆ ಏನಾದ್ರೂ ಹಾಕಿಕೊಂಡು ಕೂತ್ರೆ ಚೆನ್ನಾಗಿರುತ್ತೆ. ಚೇಲ ಅಂದ್ರೂ ಬಟ್ಟೆ, ಚೈಲ ಅಂದ್ರೂ ಬಟ್ಟೆ ಎರಡೂ ಇದೆ. ಚೈಲ ಅಂದ್ರೆ ಸ್ವಲ್ಪ ನಸೆಯಾದ ಬಟ್ಟೆ ಅಂತ ಹೆಸರಿದೆ. ಆ ಕಾರಣಕ್ಕಾಗಿ ಚೈಲಾಜಿನ ಅನ್ನೋದನ್ನು ನಾವು ಬಳಸಿದ್ರೆ ಅದು ಕಾಲಿಗೆ ಒತ್ತಲ್ಲ ಅಂತ. ಈ ಗೋಣಿ ಬಟ್ಟೆ ಅದು ಅದರಲ್ಲೂ ಏನೋ ನೈಸ್ ಬರುತ್ತೆ, ಆದ್ರೆ ಅದು ಸಾಮಾನ್ಯವಾಗಿ ಚೂರು ನಮ್ಮಲ್ಲಿ ದಾಬಳಿ ಅನ್ನೋ ತರದ ಪದಾರ್ಥವನ್ನು ಉಟ್ಕೊಂಡ್ರೆ ಅದು ಕಿರಿಕಿರಿ ಆಗ್ತಾ ಇರುತ್ತೆ. ಅದರಲ್ಲೇ ಒಂದು ಸಹಜವಾದ ಮೈಗೆ ಚುಚ್ಚುವ ಗುಣ ಇದೆ. ಆಸನಕ್ಕೆ ಹಾಕಿ ಕೂತ್ರು ಕೂಡ ಅದು ಕಾಲಿಗೆ ಒತ್ತಬಹುದು ಅನ್ನೋ ದೃಷ್ಟಿಯಿಂದ ಚೇಲ ಅಂದ್ರೆ ಸಾಮಾನ್ಯ ಬಟ್ಟೆ, ಕೋರ ತರ ಸ್ವಲ್ಪ ದಪ್ಪವಾದ ಪದಾರ್ಥಗಳಿಂದ ಕೂಡಿದ ಬಟ್ಟೆ. ಆದ್ರೆ ಅಷ್ಟೇ ಅಲ್ಲದೆ ಅದರ ಸೂಕ್ಷ್ಮಕ್ಕೆ ಹೋದಾಗ ಚೈಲಾಜಿನ ಅಂತ ಅನ್ನೋದು, ಚೈಲ ಅಂತಂದ್ರೆ ನಸೆಯಾದ ಬಟ್ಟೆ ಅಂತ ಕೋಶಗಳಿರುವುದರಿಂದ ಅದು ಹೆಚ್ಚು ಉಪಕಾರಕ ಅಂತ ಭಾವಿಸಿದ ಹಾಗಾಯ್ತು. ಆಸನದ ಮೃದುತ್ವದ ದೃಷ್ಟಿಯಿಂದ ಈ ಮಾತು ಬಹಳ ಮುಖ್ಯ ಅಂತ. ಇದರಲ್ಲಿ ಏನೋ ಒಂದಿಷ್ಟು ಚರ್ಚೆ ಇದೆ, ಮೊದಲು ಅದೋ ಇದೋ ಇನ್ನೊಂದು ಮತ್ತೊಂದು ಅಂತ. ಅದು ಯಾವ ಚರ್ಚೆಗೂ ನಾವು ಹೋಗುದು ಬೇಡ. ಆದ್ರೆ ಒಂದ್ ಅಂಶ, ಮೇಲೆ ಬಟ್ಟೆ ಇರುವುದರಿಂದ ನಮ್ಗೆ ಕಾಲಿಗೆ ಒತ್ತಲ್ಲ, ಕೆಳಗೆ ನೆಲ ಇರುವುದರಿಂದ ಅದು ಗಟ್ಟಿ ಇರುತ್ತೆ, ಸ್ಥಿರ ಅಂತ ಅನ್ಸುತ್ತೆ, ಕೂಡ್ಲಿಕ್ಕೆ ಅನುಕೂಲಕರ. ಇದು ಬಿಟ್ಟು ಇನ್ನೇನೇ ವಿವರಣೆಗಳಿದ್ರು ನಮಗದು ಅನಗತ್ಯ. ನಮ್ಗೆ ಕೂತಾಗ ಧ್ಯಾನಕ್ಕೆ ಮನಸ್ಸು ವಿಚಲವಾಗಬಾರ್ದು ಅನ್ನೋದು ಬಹಳ ಮುಖ್ಯ. ಹೀಗೆ ದುಷ್ಟಶಕ್ತಿಗಳ ಪ್ರಭಾವದಿಂದ ಮತ್ತು ಅದು ಕೇವಲ ಹೊರಗಿನಿಂದ ಮಾತ್ರವಲ್ಲ, ನೆಲದ ಅಡಿಯಿಂದಲೂ ಬರುವಂತದ್ದನ್ನ ತಡೆಯುವುದಕ್ಕೆ ಈ ಸ್ಥಿರವಾದ ಉಚ್ಛ್ರಿತವಲ್ಲದ ಚೈಲಾಜಿನ ಕುಶೋತ್ತರಕ್ಕೆ ಒಗ್ಗಿಕೊಂಡ ಆಸವನ್ನ ಹಾಕೊಳ್ಬೇಕು ಅಂತ ನಮಗೆ ತೋರಿಸಿದ ಹಾಗಾಯ್ತು. ಶುಚೌದೇಶೆ ಅಂದಾಗ ಇನ್ನೊಂದು ರೀತಿಯಿಂದ
ನಾವು ಈ ಹಟ್ಟಿ ಬಹಳ ಪ್ರಧಾನವಾಗಿ ಅವರು ಹೇಳುದು ಹಸುವಿನ ಕೊಟ್ಟಿಗೆ. ಹಸು ವಾಸ ಮಾಡುವ ಜಾಗದಲ್ಲಿ ನಾವು ಕೂತು ಜಪ ಮಾಡಿದ್ರೆ ಬಹಳ ಬೇಗ ಸಿದ್ಧಿ ಆಗುತ್ತೆ ಅಂತ. ಅಂದ್ರೆ ಹಸುವಿನ ಜಾಗದಲ್ಲಿ ನಾವು ಕೂಡುವಷ್ಟು ಕ್ಲೀನ್ ಇರಬೇಕು ಅಂತ ಅರ್ಥ ಅದು. ಅದನ್ನು ಪಾಪ ಹೇಗೇಗೋ ಸಗಣಿಯ ಮಧ್ಯದಲ್ಲಿ ಮೈ ಮರೆತು ಕೂತ್ಕೊಳ್ಳಿಕ್ಕೆ ಬಿಡುವ ಹಾಗೆ, ಅದರ ಮೈಗೆ ಅಂಟಿಕೊಂಡು ಪಾಪ ಅದು ಬದುಕೆಲ್ಲ ಕೊಳೆಯಿಂದಲೇ ತುಂಬಿರುತ್ತೆ ಕೆಲವೊಮ್ಮೆ. ಹಾಗಾಗದಂತೆ ಅದಕ್ಕೂ ಶುಚಿ ಇರಬೇಕು, ನಮಗೂ ಕೂಡ್ಲಿಕ್ಕೆ ಅದೊಂದು ಧ್ಯಾನದ ಕೇಂದ್ರವಾಗಬೇಕು ಅನ್ನುವ ರೀತಿಯಲ್ಲಿ ಎಲ್ಲೋ ಮನೆಗೆ ಹೋಗ್ತೀವಿ, ಬೇರೆ ಎಲ್ಲೂ ಜಾಗ ಇಲ್ಲ ಅಂದ್ರೆ ಯಾರ ಹತ್ರನೂ ಕೇಳಬೇಕಾಗಿಲ್ಲ, ಸೀದಾ ಹಟ್ಟಿಗೆ ಹೋಗಿ ಕೂಡ್ಬೋದು ಅಂತ. ಹಾಗಾಗಿ ಒಂದು ರೀತಿಯಲ್ಲಿ ಇನ್ನು ಶುಚಿ ದೇಶ ಅಂತ ಬಂದಾಗ ಕ್ಷೇತ್ರಗಳು, ನದಿ ತೀರ ಪ್ರಧಾನವಾಗಿ ಅಲ್ಲಿ ಕಾಶಿಯೋ, ಹಿಮಾಲಯವೋ, ಬೃಂದಾವನವೋ ನಮಗೆ ಯಾವುದೋ ಒಂದು ಪ್ರದೇಶ ಸಿಕ್ಕಿದ್ರೆ ಸರಿ, ಇದು ಯಾವುದು ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಆ ಅಲ್ಲಿ ಹೋದಾಗ ಒಂದ್ಸಲ ಕೂತಿರ್ತೇವಲ್ಲ, ಆ ಕೂತ ವಾತಾವರಣವನ್ನು ಸ್ಮರಿಸಿಕೊಂಡು ಕಣ್ಣು ಮುಚ್ಚಿ ಕೂತು ನಾನೀಗ ಬೃಂದಾವನದಲ್ಲಿದ್ದೇನೆ, ನಾನೀಗ ಹಿಮಾಲಯದಲ್ಲಿ ಕೂತಿದ್ದೇನೆ, ನಾನೀಗ ಯಾವುದೋ ನದಿ ತೀರದಲ್ಲಿ ಹೋಗಿ ಬಂದ ಅನುಭವದ ನೆನಪಿನಲ್ಲಿ ಆ ಜುಳು ಜುಳು ಶಬ್ದದ ಹಿನ್ನೆಲೆಯಲ್ಲಿ ನಾನು ಅಂಥ ನನಗೆ ಮನಸ್ಸಿಗೆ ಒಪ್ಪುವ ಜಾಗದಲ್ಲಿ ಕೂತಿದ್ದೇನೆ ಅಂತ ಅನುಸಂಧಾನ ಮಾಡಿಕೊಂಡು ಭಗವಂತನಿಗೆ ವಿಶಿಷ್ಟವಾದ ಆಸನವನ್ನು ಅಲ್ಲಿ ಕಲ್ಪಿಸಿ, ಅದು ಹೃದಯ ಸಿಂಹಾಸನ, ಅದು ನಮಗೆ ಕಣ್ಣಿಗೆ ಸರಿಯಾಗಿ ಕಾಣುವಂತಹ ಸ್ಥಿತಿಯಲ್ಲಿ, ಕಣ್ಣು ಮುಚ್ಚಿದ್ರೂ ಒಳಗಿನಿಂದ ಕಾಣುವ ಸ್ಥಿತಿಯಲ್ಲಿ ಆತನನ್ನು ಕೂಡಿಸಿ ಭಗವಂತನಿಗಿರುವ ಸಂಯೋಗವನ್ನ ಮನಸ್ಸಿಗೆ ಕೊಟ್ಟು ಕೂತು ಬಿಟ್ರೆ ಅದು ನಿಜವಾದ ಧ್ಯಾನ ಯೋಗ ಅಂತ ಅನ್ನಿಸತ್ತೆ. ಸರಿ, ಮುಂದೇನು? ತತ್ರೈಕಾಗ್ರಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮ ವಿಶುದ್ಧಯೇ. ಸರಿ, ಆಸನ ಸಿದ್ಧಿ ಆಯ್ತು. ಮಾಡಬೇಕಾದ್ದೇನು? ಏಕಾಗ್ರಂ ಮನಃ ಕೃತ್ವ. ಒಂದ್ಸರ್ತಿ ಅದರ ಶ್ಲೋಕದ ಸಾರವನ್ನು ಗಮನಿಸಿದರೆ, ಮನಸ್ಸನ್ನು ಏಕಾಗ್ರಗೊಳಿಸಿ ಚಿತ್ತ ಮತ್ತು ಇಂದ್ರಿಯಗಳನ್ನ, ಚಿತ್ತ ಅಂದ್ರೆ ಮನಸ್ಸು ಅಥವಾ ನೆನಪಿನ ಭಾಗ, ಅದನ್ನ ಹಿಡಿತದಲ್ಲಿ ಇರಿಸಿಕೊಂಡು ಏನೇನೂ ನೆನಪಾಗಿ ಬಿಡದ ಹಾಗೆ ಮಾಡಿ ಆಸನದಲ್ಲಿ ಕುಳಿತು ಆತ್ಮಶುದ್ಧಿಗಾಗಿ ಧ್ಯಾನ ಮಾಡುವುದು ಮೊದಲು ನನ್ನನ್ನು ನಾನು ಪರಿಷ್ಕರಿಸಿಕೊಳ್ಳಿಸ್ಕೆ, ಆಮೇಲೆ ದೇವರನ್ನು ಕಾಣ್ಲಿಕ್ಕಾಗುತ್ತೆ. ಆತ್ಮ ಪರಿಷ್ಕಾರವೇ ಆಗದೆ, ತಾನೇ ಶುದ್ಧಿ ಆಗದೆ, ಶುದ್ಧ ಸ್ವರೂಪನಾದ ಚಿತ್ ಸ್ವರೂಪನಾದ ಭಗವಂತನನ್ನ ಧಾರಣೆ ಮಾಡುವುದು ಹೇಗೆ? ಹಾಗಾಗಿ ಮೊದಲು ಧ್ಯಾನ ಮಾಡುವ ಉದ್ದೇಶ ಹೊಳೆಯನ್ನ ಹೊರಕ್ಕೆ ಎಸೆಯುವ ಪ್ರೋಸೆಸ್. ಶುಚಿಯಾದ ಹೊರಗಿನ ದೇಶದಲ್ಲಿ ಕೂತು ಅಶುಚಿಯಾದ ಒಳದೇಶವನ್ನ ಈ ಹೊರಗಿನ ಶುಚಿ ದೇಶಕ್ಕೆ ಸಮೀಕರಿಸುವ ಪ್ರಯತ್ನವೇ ಆರಂಭದಲ್ಲಿ ಧ್ಯಾನ. ಹಾಗಾಗಿ ಈ ಒಳಗಿನ ಕೊಳೆಯನ್ನ ಕಳೀಲಿಕ್ಕೆ ತುಂಬಾ ಕೆಲಸಗಳಿವೆ. ಒಂದು, ಮನಸ್ಸನ್ನು ಏಕಾಗ್ರಗೊಳಿಸುವುದು, ಆಸನದಲ್ಲಿ ಚೆನ್ನಾಗಿ ಕೂತುಕೊಳ್ಳುವುದು. ಅದು ಆಸನ ಅಂತಂದ್ರೆ ವಜ್ರವೋ, ಪದ್ಮವೋ, ಸ್ವಸ್ತಿಕವೋ ಯಾವುದಾದ್ರೂ ಆಗುತ್ತೆ. ಆಸನ ಅಂತಂದ್ರೆ ಹಿಂದೆ ನಾವು ಮಾತಾಡಿದ್ದು ಕೇವಲ ಈ ಮಣ್ಣಿನದ್ದೋ, ಕಲ್ಲಿನದ್ದೋ, ಚೇಲ, ಅಜಿನ, ಕುಶ ಇತ್ಯಾದಿಗಳ ಬಗ್ಗೆ ವಿಚಾರ ಮಾಡಿದೆವು. ಅದು ಒಂದಾದ್ರೆ, ಅದರ ನಂತರದ ಸ್ಥಿತಿ ನಾವು ಕೂಡುವ ಆಸನ, ನಮಗೆ ಯಾವ ಆಸನದಲ್ಲಿ ಕೂತ್ರೆ ಸ್ಥಿರಂ ಸುಖಂ ಆಸನಂ, ಬಹಳ ಹೊತ್ತು ಅದರಲ್ಲಿ ಕೂಡ್ಲಿಕ್ಕೆ ನಮಗೆ ಕೈಕಾಲು ನೋವು ಬರಲ್ಲ, ಬೆನ್ನು ಮುರಿಯುವುದಿಲ್ಲ, ಕಾಲು ಎಳೆಯುವುದಿಲ್ಲ, ದೇಹ ವಾಲುವುದಿಲ್ಲ. ಕೆಲವರು ಪದ್ಮಾಸನ ಹಾಗೆ ಕೂತು ಹೀಗಾಗಿ ಹಿಂದೆ ಬಿದ್ದೋಗುವ ಸ್ಥಿತಿ ಇರುತ್ತೆ, ಅಭ್ಯಾಸ ಇಲ್ಲದೆ ಇರುವುದರಿಂದ. ಅಂತಹದ್ದು ಸ್ಥಿತಿ ಬಾರದಂತೆ ಮನಸ್ಸನ್ನ ಸ್ಥಿರಗೊಳಿಸುವುದಕ್ಕೆ ಹಿತವಾದ ಅನುಕೂಲದ ಆಸನಗಳು ಕೆಲವು. ಒಂದು ಪದ್ಮ, ಒಂದು ವಜ್ರ, ಇನ್ನೊಂದು ಸ್ವಸ್ತಿಕ. ಸ್ವಸ್ತಿಕ ಅಂದ್ರೆ ಕಾಲನ್ನ ಆರಾಮಾಗಿ ಚಕ್ರಮಕ್ಳ ಹಾಕಿ ಕೂತ್ಕೊಳ್ಳುದು ಅಂತ ಹೇಳ್ತೇವಲ್ಲ, ಸಾಧಾರಣ ಹಾಗೇನೆ. ಅಂದ್ರೆ ತೊಡೆಯ ಭಾಗಕ್ಕೆ ಎರಡೂ ಪಾದಗಳ ಅಂಗಾಲುಗಳು ಒತ್ತಿ ಕೂಡುವಂತಹ ಸ್ಥಿತಿಯಲ್ಲಿ ಸ್ವಸ್ತಿಕಾಸನ ಅಂತ. ವಜ್ರ ಗೊತ್ತು, ಕಾಲನ್ನ ಹಿಂದಕ್ಕೆ ಭಾಗಿಸಿ ಇಟ್ಕೊಳ್ಳೋದು. ಪದ್ಮ ಎರಡೂ ಕಾಲಿನ ಹಿಂಭಾಗ ಅಂದ್ರೆ ತಳ ಅಲ್ಲ, ಮೇಲ್ಭಾಗ
ತೊಡೆಯ ಮೇಲೆ ಬರುವಂತೆ ಕೂತ್ಕೊಳ್ಳುವುದು ಪದ್ಮಾಸನ. ಹಾಗಾಗಿ ನಾವು ಕೂಡುವ ಪೀಠ ಒಂದು ಹೊರಗಿನದ್ದು, ಇನ್ನೊಂದು ಈ ದೇಹದ ಬಂಧವೇ ಒಂದು ಆಸನ, ಅದನ್ನೇ ಪದ್ಮಾಸನ ಇತ್ಯಾದಿಗಳಿಂದ ಹೇಳಿದ್ದು. ನಮ್ಮ ಆಸನ ನಾವು ಕೂತ್ಕೊಳ್ಳುವ ರೀತಿ ಹೇಗಿರುತ್ತೆ ಅದು ಸ್ಥಿರವಾಗಿರ್ಬೇಕು. ಅದನ್ನಾಗಿ ಬಾಹ್ಯ ಪೀಠ ಒಂದು, ಶಾರೀರಿಕ ಪೀಠ ಇನ್ನೊಂದು. ನಾವು ಶಾರೀರಿಕ ಪೀಠವನ್ನ ಸ್ಥಿರ ಮಾಡದೆ ಹೊರಗಿನಿಂದ ಏನಾದ್ರೂ ಕೂಡ ಅದು ಉಪಯೋಗ ಇಲ್ಲ. ಅದರಿಂದಾಗಿ ಯಾಕೆ ದೇಹವನ್ನು ಕೂಡ ಸ್ಥಿರಗೊಳಿಸಬೇಕು? ಅವರು ತತ್ರೈಕಾಗ್ರಂ ಮನಃಕೃತ್ವ ನಕಿಂಚಿದಪಿ ಚಿಂತೆಯೇತ್ ಅಂತ ಭಾಗವತದಲ್ಲಿ ಕೂಡ ಈ ಮಾತು ಬರುತ್ತೆ. ಬೇರೆ ಏನು ಯೋಚನೆ ಬರಬಾರದು. ಅಂದ್ರೆ ಶರೀರದ ಸ್ಥಿರತೆಯಿಂದ ಹಿಂದೆ ಮಾಡಿದ ಶುಚೋದೇಶ ಇತ್ಯಾದಿಗಳು ಹೇಳುದ್ರಿಂದ ಪ್ರಾಣಮಯ ಕೋಶ ಶುದ್ಧಿ ಆಯಿತು. ಅಲ್ಲಿಗೆ ಸಾಕಾಗುದಿಲ್ಲ, ಅದು ಮನೋಮಯ ಕೋಶವು ಸಿದ್ಧ ಆಗ್ಬೇಕು. ಅದಕ್ಕೋಸ್ಕರ ಆ ಆಸನಾದಿಗಳನ್ನ ಹಾಕಿದ ಮೇಲೆ, ಅಂದ್ರೆ ಅದು ಮನಸ್ಸು ಸ್ಥಿರವಾಗಬೇಕು ಅಂದ್ರೆ ಈ ಆಸನಗಳೇ ಬೇಕು. ಈ ಆಸನಗಳಿಲ್ಲದೆ ಸ್ಥಿರವಾಗಿರಿಸುವುದು ಕಷ್ಟ. ಆ ಕಾರಣಕ್ಕಾಗಿ ಆತ್ಮನಃ ಆಸನ, ಶರೀರದ ಆಸನ ಮತ್ತು ಹೊರಗಿನ ಆಸನ, ಇದರಿಂದ ಪ್ರಾಣಮಯ, ಅನ್ನಮಯ, ಮನೋಮಯ ಮೂರೂ ಕೂಡ ಸ್ಥಿರ ಆಗುವುದಕ್ಕೆ ಸಾಧ್ಯವಾಗುತ್ತೆ. ಏಕಾಗ್ರ ಅಂದ್ರೆ ಯಾವುದನ್ನ ನಾವು ನೆನೆಯಬೇಕು ಅಂತ ಯೋಚನೆ ಮಾಡುತ್ತೇವೋ ಮನಸ್ಸಿನ ಒಳಭಾಗದಿಂದ, ಅದೇ ಸ್ಥಿರವಾದ ಚಿತ್ರಣವನ್ನ ಮನಸ್ಸು ಬಹಳ ಹೊತ್ತು ನೆನೆಯಲಿಕ್ಕಾಗುವಂತೆ ನಮ್ಮನ್ನ ನಾವು ಅಣಿಗೊಳಿಸಿಕೊಳ್ಳುವುದು ಏಕಾಗ್ರತೆ. ನಾರಾಯಣನೊಬ್ಬನೇ ಎಲ್ಲದಕ್ಕಿಂತ ಹಿರಿಯ ತತ್ವ, ನಾನು ಅವನ ಮುಂದೆ ಕೈ ಮುಗಿದು ಅವನ ಪ್ರೀತಿಗಾಗಿ ದಾಸನಾಗಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಅನ್ನುವ ಭಾವ ನಿರಂತರ ಎಚ್ಚರದಲ್ಲಿದ್ರೆ ಅದು ಏಕಾಗ್ರತೆಯ ಸಿದ್ಧಿಯ ದಾರಿ. ಅದು ನಿಜವಾದ ಭಕ್ತಿಯ ಯೋಗ. ಮನಸ್ಸನ್ನು ಭಗವಂತನಲ್ಲಿ ನೆಟ್ಟು ಇನ್ನೆರಡು ಪ್ರಕ್ರಿಯೆಗಳಾಗಬೇಕು ಅಂತ ಹೇಳ್ತಾರೆ. ಯತಚಿತ್ತೇಂದ್ರಿಯ ಕ್ರಿಯಾ, ಕೇವಲ ತಿಳುವಳಿಕೆ ಇಲ್ಲದೆ ಸುಮ್ಮನೆ ಒಂದು ರೂಪವನ್ನ ಚಿಂತಿಸಿ ಅಲ್ಲಿ ಮನಸ್ಸನ್ನ ಇಟ್ಟು ನೋಡ್ತಾ ಇದ್ದರೂ ಕೂಡ ಅಷ್ಟಕ್ಕೆ ಸಾಕಾಗುದಿಲ್ಲ. ಅದು ಮತ್ತು ಮುಂದುವರಿಬೇಕು. ನಿಯಂತ್ರಣಗೊಂಡು ಬೇರೆ ಯೋಚನೆಗಳು ಬಾರದಂತೆ, ಬೇರೆ ಕಸಗಳು ಒಳಕ್ಕೆ ಬೀಳದಂತೆ ಅಣಿಗೊಳಿಸ್ಬೇಕು. ಅದನ್ನ ಯತಚಿತ್ತೇಂದ್ರಿಯ ಕ್ರಿಯಾ ಅನ್ನೋ ಶಬ್ದದಿಂದ ಹೇಳಿದ್ರು. ಅದನ್ನ ಮತ್ತೆ ನಾಳೆ ಆಗ್ಲಿಕ್ಕಿಲ್ಲ, ನಾಳಿದ್ದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸಾ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣ ನಮಸ್ತೆ. ನಾಡಿದ್ದು ಶನಿವಾರ ಮತ್ತು ಭಾನುವಾರ ಇದೆ ಸರ್. ಹೌದು, ನಾಳಿದ್ದು ಇರಲ್ಲ. ಪಾಠ ಅಮಾವಾಸ್ಯೆ ಅಲ್ಲ, ಸೋಮವಾರ ಪಾಠ ಇದೆ ಸರ್. ಹೌದಾ? ಭಾನುವಾರ ಅಂತೂ ಇದೆಯಲ್ವಾ? ಭಾನುವಾರ ಮಾಡ್ತಾರೆ ಸರ್. ಶ್ರೀ ಹರಿಪ್ರಿಯತಾ ಶ್ರೀಕೃಷ್ಣ.